ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನೋಡ್ರಿ, ನಾನು ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ನೆಲ್ಲ. ಹಂಗಾಗಿ ಎಲ್ಲರನ್ನೂ ನಮ್ಮ ಫ್ರೆಂಡ್ಸ್, ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಇವರೆಲ್ಲ ಅವ್ರಿಗೆ ಉಡಿ ತುಂಬಾಕ ಕರೆದಿದ್ದೆ. ಹಂಗಾಗಿ ಎಲ್ಲರೂ ಬಂದ್ರಲ್ಲ, ಹಂಗಾಗಿ ಅವ್ರಿಗೆ ಉಡಿ ತುಂಬ್ತಾ ಇದ್ದೀನಿ. ಮೊದಲು ಒಂದು 5 ಜನ ಅಲ್ಲಿ ನಮ್ಮ ಓಣ್ಯಾಗ, ಅಲ್ಲಿ ನಮ್ಮ ವಟಾರದಲ್ಲಿರುವವರಿಗೆ ತುಂಬಿ ಕಳಿಸಿದ್ದೆ. ಆನಂತರ ಲಾಸ್ಟ್ ನಮ್ಮ ಗ್ರೂಪನ್ನು ಕರೆದೆ, ಎಲ್ಲರೂ ಬಂದರು. ಅವ್ರಿಗೀಗ ಉಡಿ ತುಂಬಾಕತ್ತೆ ನೋಡ್ರಿ. ಅರಿಶಿನ ಕುಂಕುಮ ಕೊಟ್ಟು ಆನಂತರ ಉಡಿ ಕೊಡುವ ಕಾರ್ಯಕ್ರಮ ನಡೀತಾ ಇದೆ. ನಾನು ಈ ಹಿಂದೆ ಭಾಳ ದಿನ ಆಗಿತ್ತು ವ್ಲಾಗ್ ಹಾಕ್ಲಾರ್ದ, ವಿಡಿಯೋಗಳನ್ನು ಹಾಕ್ಲಾರ್ದ. ಯಾಕಂದ್ರೆ ಸ್ವಲ್ಪ ಬೇಜಾರು, ಯಾಕಂದ್ರೆ ಸ್ವಲ್ಪ ವಿಡಿಯೋ ವ್ಯೂಸ್ ಜಾಸ್ತಿ ಬರಂಗಿಲ್ಲಲ್ಲ. ಹಂಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡೋದು ಅಂತ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಭಾಳ ದಿನ ಆಯಿತು ವಿಡಿಯೋ ಹಾಕ್ಲಾರ್ದ. ಅದಕ್ಕೆ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಮಾಡಾಕತ್ತೀನಿ ನೋಡ್ರಿ. ಎಲ್ಲರೂ ಉಡಿ ತುಂಬಿಸ್ಕೊಂಡು ಲಕ್ಷ್ಮಿಗೆ ಆರತಿ ಮಾಡಕತ್ತಾರೆ ನೋಡ್ರಿ. ವರಮಹಾಲಕ್ಷ್ಮಿಗೆ ಆರತಿನ ಮಾಡಕತ್ತಾರೆ ಇವರು ಶ್ರುತಿ. ಎಲ್ಲರೂ ಆರತಿ ಮಾಡಿ ಹೊಂಟ್ರು ನೋಡ್ರಿ, ಬಾಯ್ ಹೇಳಿ ಹೊಂಟ್ರು. ಈಗ ನಾನು ಅವ್ರ ಜೊತೆಗೆ ಹೋಗ್ತೀನಿ. ಅವ್ರ ಮನ್ಯಾಗನ ಯಶೋಧ, ಶ್ರುತಿ ಮತ್ತು ಸುಮಂಗ್ಲ, ಶ್ವೇತಾ ಇವ್ರ ಮನೆಯಲ್ಲಿ ಸಹಿತ ವರಮಹಾಲಕ್ಷ್ಮಿಯನ್ನು ಇಟ್ಟಾರ. ಹಾಗಾಗಿ ಅವ್ರ ಮನೆಯಲ್ಲೂ ಸಹ ನಾನು ವರಮಹಾಲಕ್ಷ್ಮಿ ಕುಂದ್ರಿಸಾರಲ್ಲ, ಹಂಗಾಗಿ ಅವ್ರ ಮನೆಗೆ, ಶ್ರುತಿಯರ ಮನೆಗೆ ಹೋಗಿದ್ವಿ. ಅವರು ಸಹಿತ ಉಡಿ ತುಂಬುವ ಕಾರ್ಯಕ್ರಮನ ನಡೆಸ್ಯಾರ ನೋಡ್ರಿ. ಉಡಿ ತುಂಬಿ ಆರತಿ ಮಾಡಕತ್ತಿದ್ರು. ಹೋಗಿ ಉಡಿ ತುಂಬಿಸ್ಕೊಂಡು ಬಂದ್ವಿ. ಈ ಹಿಂದೆ ಕಿಟ್ಟಿ ಪಾರ್ಟಿ ಒಂದು 5-6 ಫಂಕ್ಷನ್ ಮಾಡಿದ್ದೀವಿ ತಿಂಗಳಿಗೊಂದು. ಆದ್ರೊಂದು ಹಾಕೇ ಇಲ್ಲ. ಸ್ವಲ್ಪ ಕಷ್ಟಪಟ್ಟು ಮಾಡೋಕೆ ಬೇಜಾರು, ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ಹಾಕಿಲ್ಲ. ಇನ್ಮೇಲೆ ಒಂದೊಂದು ಯಾವುದಾದ್ರೂ ಒಂದು ಹಾಕ್ತಿರ್ತೇನಂತ ನೋಡಿರಂತ. ಈಗ ನೋಡ್ರಿ, ಎಲ್ರಿಗೂ ಆರತಿ ಮಾಡಿ ಪ್ರಸಾದ ಕೊಡಕತ್ತಾರೆ ಅವ್ರ ಶ್ರುತಿಯವರು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಶ್ರುತಿಯವ್ರ ಮನೆಯಾಗ ಸ್ವಲ್ಪ ಮಾಡ್ಕೊಂಡ್ವಿ. ಇಲ್ಲಿ ಚೆನ್ನಾಗಿ ಮಾಡಿದ್ರು ನೋಡ್ರಿ. ಲಕ್ಷ್ಮಿನ, ವರಮಹಾಲಕ್ಷ್ಮಿನ ಚಂದ ಕುಂದ್ರಿಸಿದ್ಲು ಶ್ರುತಿ, ನಮ್ಮ ಫ್ರೆಂಡ್ ಶ್ರುತಿ ಚಂದ ಕುಂದ್ರಿಸಿದ್ರು. ಇಷ್ಟೆಲ್ಲ ಸೇರಿ, ಅಷ್ಟರು ಸೇರಿ ಒಟ್ಟಿಗೆ ಎಲ್ಲರೂ ಬಂದಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ನಾವು ಯಶೋಧಾರ್ ಮನೆಗೆ ಹೋದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಿಸ್ ಆಯ್ತಲ್ಲೇ. ಹಾಗಾಗಿ ಮತ್ತೆ ಇಲ್ಲಿ ಸುಮಂಗ್ಲರ ಮನೆಗೆ ಬಂದ್ವಿ. ಮತ್ತು ಆ ಸುಮಂಗ್ಲರ ಮನೆಯಾಗ ಉಡಿ ತುಂಬುವ ಕಾರ್ಯಕ್ರಮ ನಡೆಸಾವ್ರಿ. ಅವರು ನಮ್ಮ ಫ್ರೆಂಡ್ ಸುಮಂಗ್ಲ. ಎಲ್ಲರೂ ಫಂಕ್ಷನ್ ಮಾಡ್ತೀವಿ ಒಟ್ಟಿಗೆ ಸೇರಿ, ಮತ್ತು ಎಲ್ಲಾದರೂ ಹೋದ್ರು ಎಲ್ಲರೂ ಸೇರಿ ಹೋಗ್ತಿರ್ತೀವಿ, ಚಂದ ಎಂಜಾಯ್ ಮಾಡ್ತಿರ್ತೀವಿ, ಖುಷಿ ಪಡ್ತೀವಿ. ಅದರಲ್ಲಿರೋ ಖುಷಿನೇ ಬೇರೆ. ಈ ಫ್ರೆಂಡ್ಸ್ ಅನ್ನೋದು ಒಂದು ಕುಟುಂಬ ಇದ್ದಂಗೆ. ಹಂಗಾಗಿ ನಾವೆಲ್ಲ ಫ್ರೆಂಡ್ಸ್ ಗ್ರೂಪು ಒಂದು ಕುಟುಂಬ ಇದ್ದಂಗೆ ಅದೀವಿ. ಖುಷಿ ಪಡ್ತೀವಿ. ಎಲ್ಲ ಫಂಕ್ಷನ್ಗಳಲ್ಲಿ ಎಂಜಾಯ್ ಮಾಡ್ತೀವಿ. ಒಂಥರ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ ಸ್ವರ್ಗಕ್ಕೆ ಮೂರಾಗ ಏನೈತಪ್ಪ ಅನ್ನುವಂಗೆ ಅಷ್ಟು ಖುಷಿ ಪಡ್ತೀವಿ. ಅಷ್ಟು ಹುಮ್ಮಸ್ಸಿರುತ್ತೆ ನಮ್ಗೆ ಏನಾದರೂ ಮಾಡೋಕೆ, ಖುಷಿ ಪಡೋಕೆ. ರೀಲ್ಸ್ ಮಾಡ್ತೀವಿ, ಎಲ್ಲ ಮಾಡಿ ಎಲ್ಲ ಥರದಲ್ಲಿ ಖುಷಿಪಟ್ಟು ಎಂಜಾಯ್ ಮಾಡಿ, ನಕ್ಕು ಅಪ್ಪ ಅದನ್ನು ನೆನೆಸ್ಕೊಂಡ್ರೆ ಒಂದು ವಾರಾನ್ಗಟ್ಲೆ ಅದು ಆ ಖುಷಿಯಿಂದ ಹೊರಗೆ ಬಂದಿರಲ್ಲ ನಾವು, ಆ ರೀತಿ ಖುಷಿ ಪಡ್ತೀವಿ. ಸುಮಂಗ್ಲ ನೋಡ್ರಿ ಎಲ್ಲ ಆರತಿ ಮಾಡಿ ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡು, ಲಕ್ಷ್ಮಿ ಇದ್ದಂಗೆ ನೀವು ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿದ್ಲ ಸುಮಂಗ್ಲ. ಈಗ ನಾನು ಕೊನೆಯಲ್ಲಿ ಆರತಿ ಮಾಡಿ ಒಂದೆರಡು ಫೋಟೋ ತೆಗ್ಸೋಣ ಅಂತ ರೊಕ್ಕ ಅಂದ್ಲ. ಹಾಗಾಗಿ ಫೋಟೋ ತೆಗ್ಸ್ಕೊಂಡ್ವಿ. ನೆಕ್ಸ್ಟ್ ಶ್ವೇತಾ ಅವ್ರ ಮನೆಗೆ ಬಂದೆ ನೋಡ್ರಿ. ಶ್ವೇತಾ ಅವರು ಫ್ರೆಂಡ್. ಅವ್ರ ಮನೆಗೆ ಬಂದ್ವಿ. ಅವರು ಚೆನ್ನಾಗಿ ಮಾಡಿದ್ರು. ವರಮಹಾಲಕ್ಷ್ಮಿ ಭಾಳ ಚಂದ ಮಾಡಿದ್ದಾರೆ ನೋಡ್ರಿ. ವಿವಿಧ ಭಕ್ಷ್ಯ ಭೋಜನಗಳನ್ನು ಲಕ್ಷ್ಮಿಗೆ ಎಡೆ ಇಟ್ಟು ಚಂದ ಮಾಡಿದ್ರು. ಆರತಿ ಮಾಡಿದ್ವಿ. ಆರತಿ ಮಾಡಿ ಮತ್ತು ಅವರು ಸಹಿತ ಉಡಿ ತುಂಬಿದ್ರು. ಚಂದ ಮಾಡಿದ್ರು. ನೈವೇದ್ಯ ಮಾತ್ರ ಭಾಳ
ಬಹಳಷ್ಟು ನೈವೇದ್ಯಗಳನ್ನು ಮಾಡಿದ್ರು ಅವರು. ಎಲ್ಲರೂ ಆರತಿ ಮಾಡಿ ಅಕ್ಷತೆ ಹಾಕಿ ಆರತಿ ಮಾಡಿ ಆ ತಾಯಿ ಆಶೀರ್ವಾದವನ್ನು ತಗೊಂಡು ಆನಂತರ ಉಡಿ ತುಂಬಿಸ್ಕೊಂಡು ಆನಂತರ ಫೋಟೋ ತೊಗೊಂಡು ನೋಡ್ರಿ. ಇವು ಶ್ವೇತಾ ನಮ್ಮ ಫ್ರೆಂಡ್, ಇವ್ರ ಮನೆಯಲ್ಲೇ ಇದ್ದಿದ್ದು ಪೂಜೆ. ಆನಂತರ ಎಲ್ಲರೂ ಸೇರಿ ಮತ್ತೊಂದು ಫೋಟೋ ತೊಗೊಂಡ್ವಿ. ಉಡಿ ತುಂಬಿಸ್ಕೊಂಡು ನಮ್ಮ ಮನೆಗೆ ಬಂದೆ ನೋಡ್ರಿ. ನಾನು ಮರುದಿನ ಮಾಡಿದ್ದು ಒಂದು ಸಣ್ಣ ವಿಡಿಯೋ ಇದು ಇರಲಿ ಇನ್ನೊಂದು ಅಂಥೇಳಿ ಮತ್ತು ಮರುದಿನ ಮಾಡ್ಕೊಂಡಿದ್ದೆ. ಇಷ್ಟು ಇಲ್ಲಿಗೆ ನಾನು ಈ ಲಾಗ್ ಮುಗಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.